ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಭಯ ಹುಟ್ಟಿಸುವಂಥ ಅವ್ರ ಮೇಲ್ ಬರ್ತಾ ಇದೆ. ಅದರಲ್ಲಿ ಹೀಗೆ ಬರ್ದಿರುತ್ತೆ ಸ್ನೇಹಿತರೆ, ಅದೇನೆಂದರೆ ವಿ ಹ್ಯಾವ್ ರಿವ್ಯೂಡ್ ಯುವರ್ ಕಂಟೆಂಟ್ ಆ್ಯಂಡ್ ಫಂಡ್ ಸೇವರ್ ಆರ್ ರಿಪೀಟೆಡ್ ವೈಲೇಷನ್ ಆಫ್ ಅವರ್ ವೈಲೆಂಟ್ ಗ್ರಾಫಿಕ್ ಕಂಟೆಂಟ್ ಪಾಲಿಸಿ ಬಿಕಾಸ್ ಆಫ್ ದಿಸ್ ವಿ ಹ್ಯಾವ್ ರಿಮೂವ್ಡ್ ಯುವರ್ ಚಾನಲ್ ಫ್ರಾಮ್ ಯೂಟ್ಯೂಬ್ ಅಂತ ಬರ್ತಿದೆ. ಅಂದರೆ ನಿಮ್ಮ ಚಾನಲ್ನಲ್ಲಿ ಹಿಂಸಾತ್ಮಕ ಅಥವಾ ಗ್ರಾಫಿಕ್ ಕಂಟೆಂಟ್ ಪಾಲಿಸಿಯನ್ನು ಗಂಭೀರವಾಗಿ ಅಥವಾ ಪದೇ ಪದೇ ಉಲ್ಲಂಘಿಸಿರುವುದರಿಂದ ನಿಮ್ಮ ಸಂಪೂರ್ಣ ಚಾನಲನ್ನು ಯೂಟ್ಯೂಬ್ ತೆಗೆದು ಹಾಕಿದೆ. ಇಂಥ ಮೇಲ್ ಬಂದರೆ ಏನು ಮಾಡಬೇಕು ಅನ್ನೋದೇ ತೋಚಲ್ಲ ಸ್ನೇಹಿತರೆ, ಗೊತ್ತಾಗಲ್ಲ. ಒಂದು ಚಾನಲ್ ಡಿಲೀಟ್ ಆದರೆ ವರ್ಷಗಳ ಶ್ರಮ, ಸಬ್ಸ್ಕ್ರೈಬರ್ಸು, ವಿಡಿಯೋಸು, ಇನ್ಕಮ್ಮು, ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲವೂ ಒಂದೇ ಕ್ಷಣದಲ್ಲಿ ಕಳೆದು ಹೋಗ್ಬೋದು. ಈಗಂತೂ ಒಂದು ಚಾನಲ್ ಡಿಲೀಟ್ ಆದರೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಚಾನಲ್ ಡಿಲೀಟ್ ಆಗ್ತಾ ಇದೆ. ಹಾಗಾದರೆ ಈ ವೈಲೆಂಟ್ ಆರ್ ಗ್ರಾಫಿಕ್ ಕಂಟೆಂಟ್ ಪಾಲಿಸಿ ಅಂದರೆ ಏನು, ಯಾವ ವಿಡಿಯೋಸ್ ಇದರಲ್ಲಿ ಬರ್ತವೆ, ಯಾವ ತಪ್ಪು ಮಾಡಿದರೆ ಚಾನಲ್ ಡಿಲೀಟ್ ಆಗುತ್ತೆ, ನಮ್ಮ ಚಾನಲನ್ನು ಹೇಗೆ ನಾವು ಸೇಫ್ ಮಾಡ್ಕೋಬಹುದು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ವಿವರಿಸ್ತೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಬೇಡಿ. ನೀವು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ಅಂದರೆ ಯೂಟ್ಯೂಬ್ ಬಗೆಗಿನ ಪಾಲಿಸಿ ಪಾಲನೆ ಮಾಡಲೇಬೇಕು ಸ್ನೇಹಿತರೆ. ನೀವು ಅವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೇ ಸೇಫ್ ಇರೋಕ್ಕೆ ಸಾಧ್ಯ. ಹಾಗಾಗಿ ಇಂಥ ವಿಡಿಯೋಗಳನ್ನು ಪೂರ್ತಿ ನೋಡ್ತಾ ಇರಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ವೈಲೆಂಟ್ ಆರ್ ಗ್ರಾಫಿಕ್ ಕಂಟೆಂಟ್ ಪಾಲಿಸಿ ಅಂದರೆ ಏನು ನೋಡಿ ಸ್ನೇಹಿತರೆ. ಯೂಟ್ಯೂಬ್ ಒಂದು ಫ್ಯಾಮಿಲಿ ಫ್ರೆಂಡ್ಲಿ ಪ್ಲ್ಯಾಟ್ಫಾರ್ಮ್ ಆಗಿದೆ. ಎಲ್ಲ ವಯಸ್ಸಿನ ಜನರು ಈ ಯೂಟ್ಯೂಬನ್ನು ಬಳಸ್ತಾರೆ ಸ್ನೇಹಿತರೆ. ಆದ್ದರಿಂದ ಅತಿಯಾದ ಹಿಂಸೆ, ಭಯಾನಕ ದೃಶ್ಯಗಳು, ರಕ್ತಸಿಕ್ತ ವಿಡಿಯೋಸು, ಅಪಘಾತದ ಮೃತದೇಹಗಳು, ಗಾಯಗಳ ಕ್ಲೋಸಪ್ಪು, ಹತ್ಯೆ, ಚಿತ್ರಹಿಂಸೆ ಇವುಗಳನ್ನು ಪ್ರಚಾರ ಮಾಡುವ ಅಥವಾ ಸೆನ್ಸೇಷನಲ್ ರೀತಿಯಲ್ಲಿ ತೋರಿಸುವ ಕಂಟೆಂಟನ್ನು ಯೂಟ್ಯೂಬ್ ಅನುಮತಿಸೋದಿಲ್ಲ ತನ್ನ ಪ್ಲ್ಯಾಟ್ಫಾರ್ಮ್ ಮೇಲೆ. ಇದರ ಉದ್ದೇಶ ಕ್ರಿಯೇಟರ್ಸ್ಗೆ ತೊಂದರೆ ಕೊಡೋದಲ್ಲ, ಪ್ರೇಕ್ಷಕರ ಸುರಕ್ಷತೆ ಮತ್ತು ಜವಾಬ್ದಾರಿಯುತ ವೇದಿಕೆ ಉಳಿಸಿಕೊಳ್ಳೋದು ಸ್ನೇಹಿತರೆ. ಹಾಗಾದರೆ ಯಾವ ಕಂಟೆಂಟ್ ಅಪಾಯಕಾರಿ ಆಗಬಹುದು? ಇಲ್ಲಿ ನಾನು 6 ಭಾಗಗಳಲ್ಲಿ ನಿಮಗೆ ವಿವರಿಸ್ತೇನೆ ಸ್ನೇಹಿತರೆ. ಬನ್ನಿ. ಭಾಗ 1, ರಕ್ತಸಿಕ್ತ ವಿಡಿಯೋಸ್. ರೋಡ್ ಆಕ್ಸಿಡೆಂಟ್, ಕೊಲೆ, ಯುದ್ಧ, ಆನಿಮಲ್ ಅಟ್ಯಾಕು, ಬಾಡಿ ಇಂಜುರಿ, ರಕ್ತ ತುಂಬ ಸ್ಪಷ್ಟವಾಗಿ ಕಾಣುವ ವಿಡಿಯೋಸ್ ಸ್ನೇಹಿತರೆ. ಭಾಗ 2, ಡೆಡ್ ಬಾಡಿ ವಿಡಿಯೋಸ್. ಮೃತದೇಹವನ್ನು ಕ್ಲೋಸಪ್ನಲ್ಲಿ ತೋರಿಸೋದು, ಅಂದರೆ ಸಮೀಪದಿಂದ ತೋರಿಸೋದು. ಫನರಲ್ ವಿಡಿಯೋಸ್ ಆದರೂ ಗ್ರಾಫಿಕ್ ಆಗಿದ್ದರೆ ಸ್ನೇಹಿತರೆ ಸಮಸ್ಯೆ ಬರ್ಬೋದು. ಭಾಗ 3, ವೈಲೆನ್ಸನ್ನು ಸೆಲೆಬ್ರೇಟ್ ಮಾಡುವುದು, ಅಂದರೆ ಫೈಟ್ ವಿಡಿಯೋಸು, ಗ್ಯಾಂಗ್ ವಿಡಿಯೋಸು, ಅಟ್ಯಾಕ್ ವಿಡಿಯೋಸು, ಇದನ್ನು ನೋಡಿ ಮಜಾ ಅಂತ ಹೇಳಿ ಹಾಕೋದು, ಇದನ್ನು ಟ್ರೈ ಮಾಡಿ ಅಂತ ಹೇಳೋದು, ಈ ರೀತಿಯ ಕಂಟೆಂಟ್ ನಡೆಯಲ್ಲ. ಭಾಗ 4, ಡೇಂಜರಸ್ ಚಾಲೆಂಜ್ ಸ್ನೇಹಿತರೆ. ಪ್ರಾಣಕ್ಕೆ ಅಪಾಯವಾಗುವ ಚಾಲೆಂಜ್, ವೆಪನ್ಸ್ ಜೊತೆಗೆ ಮಾಡುವ ವಿಡಿಯೋಸ್ ಕೂಡ ರಿಸ್ಕಲ್ಲಿ ಬರುತ್ತೆ. ರಿಸ್ಕ್ ತೆಗೆದುಕೊಳ್ಳುವಂಥ ಸ್ಟಂಟ್ಸ್ ಕೂಡ ಬರುತ್ತೆ ಸ್ನೇಹಿತರೆ. ಭಾಗ 5, ಪ್ರಾಣಿ ಹಿಂಸೆ. ಪ್ರಾಣಿಗಳಿಗೆ ನೋವು ಕೊಡುವ ವಿಡಿಯೋಸ್, ಎಂಟರ್ಟೈನ್ಮೆಂಟ್ಗಾಗಿ ಆನಿಮಲ್ ಅಬ್ಯೂಸ್, ಇದು ಕೂಡ ಸೀರಿಯಸ್ ಪಾಲಿಸಿ ವೈಲೇಷನ್ ಸ್ನೇಹಿತರೆ. ಭಾಗ 6, ಕ್ರೈಮ್ ಪ್ರಮೋಷನ್ ಸ್ನೇಹಿತರೆ. ಕ್ರೈಮ್ ಹೇಗೆ ಮಾಡೋದು, ವೆಪನ್ಸ್ ಬಳಸುವುದು, ಅಟ್ಯಾಕ್ ಟಿಪ್ಸು, ಇಲ್ಲಿಗಲ್ ಆಕ್ಟಿವಿಟಿ ಟ್ಯುಟೋರಿಯಲ್ಸು, ಇದೆಲ್ಲ ನಿಮ್ಮ ಚಾನಲ್ಗೆ ಸಮಸ್ಯೆಯಲ್ಲಿ ದೂಡಬಹುದು ಸ್ನೇಹಿತರೆ. ಇನ್ನು ಯಾವ ಸಂದರ್ಭದಲ್ಲಿ ಮತ್ತು ಯಾವಾಗ ಚಾನಲ್ ಡಿಲೀಟ್ ಆಗ್ಬೋದು? ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣ ಚಾನಲ್ ಡಿಲೀಟ್ ಆಗೋದಿಲ್ಲ. ಆದರೆ ಒಂದೇ ಥರದ ಪಾಲಿಸಿ ವೈಲೇಷನ್ ಪದೇ ಪದೇ ನಡೆದರೆ ಅಥವಾ ತುಂಬ ಸೀರಿಯಸ್ ವೈಲೇಷನ್ ಇದ್ದರೆ ಯೂಟ್ಯೂಬ್ ಸ್ಟ್ರೈಕ್ ಕೊಡದೆ ನೇರವಾಗಿ ಚಾನಲ್ ರಿಮೂವ್ ಮಾಡುವ ಸಾಧ್ಯತೆಯೂ ಇದೆ ಸ್ನೇಹಿತರೆ. ಅದಕ್ಕೆ ಇಮೇಲ್ನಲ್ಲಿ ಸೇವೇರ್ ಆರ್ ರಿಪೀಟೆಡ್ ವೈಲೇಷನ್ಸ್ ಅಂತ ಬರೆಯಲಾಗಿರುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಅಂದರೆ ಒಂದು ದೊಡ್ಡ ತಪ್ಪು ಅಥವಾ ಸಣ್ಣ ತಪ್ಪುಗಳನ್ನು ಹಲವಾರು ಬಾರಿ ಮಾಡುವುದು ಚಾನಲ್ ಡಿಲೀಟ್ ಆಗೋದಕ್ಕೆ ಕಾರಣ ಸ್ನೇಹಿತರೆ. ಇನ್ನು ನೀವು ಕೇಳ್ಬೋದು, ನೀವು ಚಾನಲ್ ಯಾಕೆ ಡಿಲೀಟ್ ಆಗಲ್ಲ ಅಂತ. ಇದು ಹಲವರಿಗೆ ಇರುವ ಒಂದು ಪ್ರಶ್ನೆ ಕೂಡ ಹೌದು ಸ್ನೇಹಿತರೆ. ಭಾಳ ಜನ ಕೇಳ್ತಾರೆ, ನೀವು ಚಾನಲ್ ಕೂಡ ಆಕ್ಸಿಡೆಂಟ್ ವಿಡಿಯೋಸ್ ತೋರಿಸ್ತಾರಲ್ಲ ಅಂತ ಕೇಳ್ತಾರೆ. ಹೌದು, ಆದರೆ ಅವುಗಳು ಸಾಮಾನ್ಯವಾಗಿ ಎಜುಕೇಷನಲ್ಲು, ಡಾಕ್ಯುಮೆಂಟ್ರಿ, ಜರ್ನಲಿಸ್ಟಿಕ್ಕು, ಕಾಂಟೆಕ್ಸ್ಟು, ನ್ಯೂಸ್ ರಿಪೋರ್ಟಿಂಗು, ಪಬ್ಲಿಕ್ ಇಂಟ್ರೆಸ್ಟ್ ಇವುಗಳ ಉದ್ದೇಶದಿಂದ ತೋರಿಸ್ತಾರೆ. ಅದರಲ್ಲೂ ಗ್ರಾಫಿಕ್ ಭಾಗವನ್ನು ಬ್ಲರ್ ಮಾಡುವುದು, ವಾರ್ನಿಂಗ್ ಕೊಡುವುದು, ಅಗತ್ಯವಿರುವಷ್ಟು ಮಾತ್ರ ತೋರಿಸೋದು, ಕೇವಲ ವ್ಯೂಸ್ಗಾಗಿ ಅವರು ತೋರಿಸೋದಿಲ್ಲ ಸ್ನೇಹಿತರೆ. ಇದು ಮಾಡಿರ್ತಾರೆ ಅವರು, ಇದು ನೆನಪಿಡಿ. ಇಲ್ಲಿ ಈಗ ಅತ್ಯಂತ ಮುಖ್ಯವಾದ ಟಿಪ್ಸ್, ನಾವು ನಮ್ಮ ಚಾನಲ್ ಸೇಫ್ ಹೇಗೆ ಇಟ್ಕೊಳ್ಳೋದು. ಟಿಪ್ ನಂಬರ್ 1 ಸ್ನೇಹಿತರೆ, ಗ್ರಾಫಿಕ್ ಸೀನ್ಸ್ ಅನ್ನು ಅಪ್ಲೋಡ್ ಮಾಡಬೇಡಿ. ಟಿಪ್ಸ್ 2, ಬ್ಲಡ್ ಇರುವ ಸೀನ್ಸ್ ಇದ್ದರೆ ಸಾಧ್ಯವಾದಷ್ಟು ಅದನ್ನು ಬ್ಲರ್ ಮಾಡಿ ಸ್ನೇಹಿತರೆ. ಟಿಪ್ 3, ತಮ್ನಿಲ್ನಲ್ಲಿ ಬ್ಲಡ್ ಅಥವಾ ಡೆಡ್ ಬಾಡಿ ಬಳಸಬೇಡಿ. CTRಗಾಗಿ ಶಾಕ್ ತಮ್ನಿಲ್ ಬಳಸುವುದು ಅಪಾಯಕಾರಿ ಸ್ನೇಹಿತರೆ ಇದರಲ್ಲಿ. ಟಿಪ್ ನಂಬರ್ 4, ವೈಲೆನ್ಸನ್ನು ಗ್ಲೋರಿಫೈ ಮಾಡಬೇಡಿ. ಇದು ತುಂಬ ಮಜಾ, ಇದನ್ನು ಟ್ರೈ ಮಾಡಿ ಅಂತ ಹೇಳಬೇಡಿ ಸ್ನೇಹಿತರೆ. ಟಿಪ್ 5, ಕಂಟೆಕ್ಸ್ಟ್ ಇರಲಿ, ಎಜುಕೇಷನಲ್, ಅವೇರ್ನೆಸ್, ನ್ಯೂಸ್ ಎಕ್ಸ್ಪ್ಲನೇಷನ್, ಹಿಸ್ಟ್ರಿ, ಡಾಕ್ಯುಮೆಂಟ್ರಿ ಇದ್ದರೆ
ಕೂಡ ಗ್ರಾಫಿಕ್ ವಿಜುವಲ್ ಕಡಿಮೆ ಬಳಸಿ ಸ್ನೇಹಿತರೆ. ಟಿಪ್ 6, ರಿಪೀಟೆಡ್ ವೈಲೇಷನ್ ಮಾಡಬೇಡಿ. ಒಂದು ವಾರ್ನಿಂಗ್ ಬಂದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಬೇಡಿ ಸ್ನೇಹಿತರೆ. ಟಿಪ್ ನಂಬರ್ 7, ಯೂಟ್ಯೂಬ್ ಪಾಲಿಸೀಸನ್ನು ನಿಯಮಿತವಾಗಿ ಓದಿ, ಪಾಲಿಸಿ ಅಪ್ಡೇಟ್ ಬಂದಾಗ ತಿಳ್ಕೊಳ್ಳಿ ಸ್ನೇಹಿತರೆ. ಟಿಪ್ ನಂಬರ್ 8, ವ್ಯೂಸ್ಗಾಗಿ ರಿಸ್ಕ್ ತೆಗೆದುಕೊಳ್ಬೇಡಿ. ಒಂದು ವೈರಲ್ ವಿಡಿಯೋಗಿಂತ ಲಾಂಗ್ ಟರ್ಮ್ ಚಾನಲ್ ಮುಖ್ಯ ಸ್ನೇಹಿತರೆ. ಇನ್ನು ಈ ರೀತಿ ಇಮೇಲ್ ಬಂದರೆ ಏನು ಮಾಡಬೇಕು ನೋಡಿ. ಒಂದು ವೇಳೆ ಇಂಥ ಇಮೇಲ್ ಬಂದರೆ ಗಾಬರಿ ಆಗಬೇಡಿ. ಮೊದಲು ಯಾವ ಪಾಲಿಸಿ ಉಲ್ಲಂಘನೆಯಾಗಿದೆ ಅದು ನೋಡಿ ಸ್ನೇಹಿತರೆ. ಚಾನಲ್ ರಿಮೂವ್ ಆಗಿದ್ದರೆ ಅಪೀಲ್ ಆಪ್ಷನ್ ಇದ್ದರೆ ಅದನ್ನು ನಿಜವಾದ ಮಾಹಿತಿ ನೀಡಿ ಅಪೀಲ್ ಮಾಡಿ. ತಪ್ಪು ಆಗಿದ್ದರೆ ಒಪ್ಪಿಕೊಳ್ಳಿ. ಮುಂದೆ ಹೇಗೆ ಸರಿಪಡಿಸ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ಯೂಟ್ಯೂಬ್ಗೆ ತಿಳಿಸಿ ಸ್ನೇಹಿತರೆ. ಸುಳ್ಳು ಅಥವಾ ತಪ್ಪು ಮಾಹಿತಿ ನೀಡಬೇಡಿ. ಸೊ ಸ್ನೇಹಿತರೆ, ಈ ವೈಲೆಂಟ್ ಆರ್ ಗ್ರಾಫಿಕ್ ಕಂಟೆಂಟ್ ಪಾಲಿಸಿಯನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕಷ್ಟಪಟ್ಟ ಹಲವು ವರ್ಷಗಳ ಶ್ರಮ ಒಂದೇ ದಿನದಲ್ಲಿ ಕಳೆದು ಹೋಗ್ಬೋದು. ಆದ್ದರಿಂದ ವ್ಯೂಸ್ಗಿಂತ ಪಾಲಿಸಿ ಮುಖ್ಯ, ವಿಡಿಯೋ ವೈರಲ್ಗಿಂತ ಚಾನಲ್ ಸೇಫ್ಟಿ ಮುಖ್ಯ ಸ್ನೇಹಿತರೆ. ಕಂಟೆಂಟ್ ಅಪ್ಲೋಡ್ ಮಾಡುವ ಮೊದಲು ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಸರಿ ಹೊಂದುತ್ತದೆ ಅಂತ ಒಮ್ಮೆ ಚೆಕ್ ಮಾಡಿ ಯೋಚಿಸಿ ಸ್ನೇಹಿತರೆ. ಈ ಮಾಹಿತಿ ಉಪಯೋಗವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ಯೂಟ್ಯೂಬ್ ಅಪ್ಡೇಟ್ಸು, ಮಾನಿಟೈಸೇಷನ್ ಟಿಪ್ಸು, ಪಾಲಿಸಿ ಚೇಂಜಸ್ಸು ಮತ್ತು ಕ್ರಿಯೇಟರ್ ಗೈಡ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.